HIV ಏಡ್ಸ್ ತೀವ್ರಗೊಳಿಸಿದ ಐಇಸಿ ಪ್ರಸಾದೊಂದನ ಕಾರ್ಯಕ್ರಮವನ್ನು ಮಧುಗಿರಿ ತಾಲೂಕಿನ ಕಿರುನಾಟಕ ಮಾಡುವುದರ ಮೂಲಕ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ಮತ್ತು ಐಸಿಟಿಸಿ ಕೇಂದ್ರ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮಧುಗಿರಿ ಮತ್ತು ಪ್ರಥಮ ದರ್ಜೆ ಕಾಲೇಜು ಮೆಡಿಗೇಶಿ ಚಿರಜೀವನ ನೆಟ್ವರ್ಕ್ ವತಿಯಿಂದ ಕಾರ್ಯಕ್ರಮ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಚರಕರಾದಂಥ ಸಮಾಮಣಿ ರಾಧಾಕೃಷ್ಣ, ಧರಣೇಶ್ ಗೌಡ, ಬಿಗ್ರೇಶ್ ಪ್ರಾಂಶುಪಾಲರಾದಂಥ ನಾಗಭೂಷಣ್, ಎನ್ಎಸ್ಎಸ್ ಅಧಿಕಾರಿಗಳಾದಂಥ ಡಾಕ್ಟರ್ ಮಂಜು ಭಾರ್ಗವಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಚಿರ ಜೀವನ ನೆಟ್ವರ್ಕ್ನ ರವಿ ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಏನಾಗುತ್ತೆ ಅಂತ ನೀವು ಪೇಷಂಟ್ ಏನಾಗಬೇಕಮ್ಮ? ಅವ್ರ ಅಕ್ಕ ಬೇಡವ? ಹೌದಾ, ಸ್ವಲ್ಪ ಹೊರಗಡೆ ಪೇಷಂಟ್ ಜೊತೆ ಮಾತಾಡ್ಬೇಕು. ಆಯ್ತು ಮೇಡಮ್. ಎಲ್ಲ ನಾರ್ಮಲ್ ಐತಾ ಮೇಡಮ್? ಏನೈತೆ ರಿಪೋರ್ಟಾಗೆ? ಎಲ್ಲ ನಾರ್ಮಲ್ ಇದೆ, ಗಾಬರಿ ಪಡ್ಬೇಡಿ. ನಿಮಗೆ HIV ಏಡ್ಸ್ ಸೋಂಕಿದೆ ಅಂತ ಕಂಡು ಬಂದಿದೆ. ಅಯ್ಯೋ, ಅದೆಂತ ಸೋಂಕಮ್ಮ? ಫಸ್ಟ್ ಕೇಳ್ತಾ ಇದ್ದೀನಿ. ಇಲ್ಲ ಗಾಬರಿ ಬೀಳ್ಬೇಡಿ, ಅದು 4 ದಿನದಿಂದ ಬರುತ್ತದೆ. ಅದು ನಿಮ್ಗೆ ಸ್ವಲ್ಪ ಯಾವ ಥರ ಬರುತ್ತೆ ಅಂತ ನಾವು ಹೇಳ್ತೀವಿ. ಹೌದಾ, ಅಂತ ವೈರಸ್ ಎಲ್ಲ ಬಂದಿದೆಯಾ? ಅದು ಯಾವ ಥರ ಬರ್ತೈತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಮ್ಮ. ಅದು 4 ದಿನದಿಂದ ಬರ್ತೈತೆ. ನಮ್ಮ ತಂದವರು ತಿಳಿಸ್ಕೊಡ್ತಾರೆ ನೋಡಿ ಸ್ವಲ್ಪ. ಹೌದಾ, ಆಗ್ಬೋದು. HIV ಸೋಂಕು 87%ಕ್ಕಿಂತ ಹೆಚ್ಚು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ. ಹೌದು, ಈಗ ನನ್ನ ಸ್ನೇಹಿತ ಹೇಳಿದ ಹಾಗೆ 87ಕ್ಕಿಂತಲೂ ಹೆಚ್ಚಿನ ಪರ್ಸೆಂಟ್ ಯಾವ್ದ್ರಿಂದ ಬರ್ತಾ ಇದೆ ಗೊತ್ತಾ? ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ. ಅದಕ್ಕೆ ಯೂಸ್ ಪ್ರೊಟೆಕ್ಷನ್. ವಿತೌಟ್ ಪ್ರೊಟೆಕ್ಷನ್ ಇಸ್ ಕನ್ಕ್ಲೂಡಿಂಗ್ HIV. ಸೋಂಕಿತ ರಕ್ತದಿಂದ HIV ಏಡ್ಸ್ ಹರಡುತ್ತದೆ. ಹೌದಲ್ವಾ? ನನ್ನ ಫ್ರೆಂಡ್ ಎಂದಂಗೆ HIV ಸೋಂಕಿತ ವ್ಯಕ್ತಿಯಿಂದ ರಕ್ತ ಪಡೆಯೋದ್ರಿಂದ ಏಡ್ಸ್ ಹರಡುತ್ತದೆ. HIV ಸೋಂಕಿತ ತಾಯಿಯಿಂದ ಮಗುವಿಗೆ HIV ಹರಡುತ್ತದೆ. ಅಣ್ಣ ಹೇಳ್ದಂಗೆ ಇವಾಗ ಸೋಂಕಿತ ವ್ಯಕ್ತಿ ಪ್ರೆಗ್ನೆಂಟ್ ಆದ ಕೂಡಲೇ ಟೆಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಇಲ್ಲಾಂದ್ರೆ ತಾಯಿಯಿಂದ ಮಗುವಿಗೆ ಹರಡೋ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು. HIV ಸೋಂಕಿತ ಸೂಜಿ, ಸಿರಂಜು, ಹರಿತವಾದ ಸಲಕರಣೆಗಳನ್ನು ಸಂಸ್ಕರಿಸದೆ ಬಳಸುವುದರಿಂದ ಬರುತ್ತದೆ. ಸೋಂಕಿತ ವ್ಯಕ್ತಿಗೆ ಬಳಸಿರುವ ಸಿರೇಂಜ್ ಅಥವಾ ಸೂಜಿ ಮತ್ತೊಬ್ಬ ವ್ಯಕ್ತಿಗೆ ಬಳಸಿದ್ರು ಕೂಡ ಬರುತ್ತದೆ. ಅವ್ರು ಬಳಸಿರೋ ಸಲಕರಣೆ ಕೂಡ ಬಳಸಿದ್ರು ಬರುತ್ತೆ. ನೆಕ್ಸ್ಟ್ ಬಿಸಿನೀರಲ್ಲಿ ಸ್ಟಬ್ಲೈನ್ ಇದ್ರೂ ಕೂಡ ಬರುತ್ತೆ. ಸಾರ್ವಜನಿಕ ಬಂಧುಗಳಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಧರಣೇಶ್ ಗೌಡ, ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ. ಈ ದಿನ ತಾಲೂಕು ಕಚೇರಿಯ ಆವರಣದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಅನುಮತಿ ಮೇರೆಗೆ ಈ ಒಂದು ಆವರಣದಲ್ಲಿ ತಾಲೂಕು ಆರೋಗ್ಯ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಮೆಡಿಗೇಶಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಚಿರಜೀವನ ಒಂದು ಟ್ರಸ್ಟ್ನ ವತಿಯಿಂದ ಒಂದು HIV ಏಡ್ಸ್ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಬೀದಿ ನಾಟಕದ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಇತ್ತೀಚೆಗೆ HIV ಮತ್ತೆ ಸೋಂಕಿತರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕು ಪ್ರಥಮವಾಗಿದ್ರು ಕೂಡ ಮಧುಗಿರಿ ತಾಲೂಕು 2ನೇ ಹಂತಕ್ಕೆ ಬರೋದಕ್ಕೆ ಮುನ್ಸೂಚನೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಜನಗಳಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ HIV ಯಾವ ರೀತಿ ಬರುತ್ತೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಬೀದಿ ನಾಟಕದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲಾ ಹಂತದ ವಯಸ್ಸಿನವರು ಕೂಡ ಪರೀಕ್ಷೆಯನ್ನ ಮಾಡಿಸ್ಕೋಬೇಕು. HIV ಪರೀಕ್ಷೆಯನ್ನ ಮಾಡಿಸದೇ ಹೊರತು ಯಾರಿಗೆ HIV ಇದೆ ಅನ್ನೋದನ್ನ ಗೊತ್ತಾಗದೆ ತಿಳ್ಕೊಳ್ಳೋದಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಆಂದೋಲನ, ಮನೆಗೆ ಕೂಡ ಆಂದೋಲನ ಮಾಡ್ತಾ ಇದ್ದೀವಿ. ಮಾಹಿತಿನ ಕೊಡ್ತಕ್ಕಂಥದ್ದು ಮತ್ತು ಸ್ಥಳದಲ್ಲೇ ಆ ಬೀದಿನಲ್ಲಿ ಕೂಡ ಜನಜಾಗೃತಿಗೊಳಿಸಿ ಅಲ್ಲಿ ಬೀದಿಗಳಲ್ಲಿ ಪರೀಕ್ಷೆ ಮಾಡ್ತಕ್ಕಂಥದ್ದು, ಕೌನ್ಸಿಲಿಂಗ್ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಕಾಲೇಜುಗಳಿಗೆ ಪ್ರವೇಶ ಕೊಟ್ಟು ಅಲ್ಲಿ ಎಲ್ಲ ಅದೇ ವಿದ್ಯಾರ್ಥಿಗಳಿಗೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮತ್ತೆ ಜಾಗೃತಿನ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ HIV ಪರೀಕ್ಷೆಗೆ ಜಾಗೃತಿಗೊಳಿಸ್ತಾ ಇದ್ದೀವಿ. ಅವ್ರನ್ನ ಅರಿವು ಮೂಡಿಸಿ ಅವ್ರನ್ನ ಪರೀಕ್ಷೆ ಮಾಡಿಸೋದಕ್ಕೆ ಮುಂದಾಗೋದಕ್ಕೆ ನಾವೆಲ್ಲರಿಗೂ ಕೂಡ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ. HIV ಪರೀಕ್ಷೆ ಮಾಡಿಸ್ಕೊಂಡ್ರಷ್ಟು ಖಂಡಿತ ನಾವು ಎಲ್ಲರೂ ಕೂಡ ಕಾಯಿಲೆ ಇದೆ ಇಲ್ಲ ಅನ್ನೋದ್ರಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಪೂರ್ವ ಕಾಯಿಲೆಗೆ ಮುಂಚೆ ನಾವು ಏನು ಅವ್ರಿಗೆ ಚಿಕಿತ್ಸೆ ಕೊಡಬೇಕಾಗುತ್ತೆ, ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಸರ್ಕಾರ. ದಯವಿಟ್ಟು ಎಲ್ಲಾ ಹಂತದ ವಯಸ್ಸಿನವರು, ಈಗಾಗಲೇ ಹುಟ್ಟಿನಿಂದ ಹಿಡಿದು ಗರ್ಭದಲ್ಲಿ ತಾಯಿ ಯಾರು ಗರ್ಭ ಧರಿಸುತ್ತಾರೆ ಅಲ್ಲಿಂದ ಹಿಡಿದು
ಬೇರೆ ಬೇರೆ ಕಾಯಿಲೆಗಳು ಪರೀಕ್ಷೆ ಬಂದಾಗ ಹಾಸ್ಪಿಟ್ಲಿಗೆ ಒಂದು ಸೋಂಕಿತನ ಇದ್ದಾಗ ಕಡ್ಡಾಯವಾಗಿ ಹೆಚ್ಚಿಗೆ ಪರೀಕ್ಷೆಯನ್ನ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿದೆ ಸರ್ಕಾರ. ಹಾಸ್ಪಿಟ್ಲಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಾಗ ಸೋಂಕಿತ, ಯಾಕೆಂದ್ರೆ ಹೆಚ್ಚಿಗೆ ಸೋಂಕು ಯಾವ ಕಾಯಿಲೆಗೆ ಸಂಬಂಧಪಟ್ಟಂಗೆ ಬರ್ತದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಎಲ್ಲಾ ಕಾಯಿಲೆಗಳಿಗೆ ಸಂಬಂಧಪಟ್ಟಂತ ಸೋಂಕುಗಳನ್ನ ಇದು ಹೊಂದಿರ್ತದೆ. ಆದ್ರಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟ ಪರೀಕ್ಷೆ ಮಾಡಿಸೋದ್ರಿಂದ ಜೊತೆಗೆ ಹೆಚ್ಚಿಗೆ ಸೋಂಕನ್ನ ನೀವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಖಂಡಿತ ಹೆಚ್ಚಿಗೆ ಸೋಂಕನೂ ಇಲ್ಲ, ಜೊತೆಗೆ ಯಾವುದೋ ಒಂದು ನಿರ್ದೇಶ ಕಾಯಿಲೆ ಸೋಂಕು ಇದೆಯೋ ಇಲ್ಲ ಅನ್ನೋದನ್ನ ಖಚಿತಪಡಿಸೋದು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಪಾಲಿಸ್ತೀರಾ ಅಂತ ಹೇಳ್ಬಿಟ್ಟು ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಂಡು ಇದಕ್ಕೆ ಸಹಕರಿಸಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.